ನೋಡ್ರಿ ಕಾರ ಹುಣ್ಣಿಮೆ ಸ್ಪೆಷಲ್ ಐತ್ಲ ನಾವ್ ಇವತ್ತ ಗರಿಗರಿಯಾಗಿ ಬರುವಂಗ ಕರ್ಚಿಕಾಯಿ ಮಾಡಿ ನಿಮ್ಗ ತೋರ್ಸಾತಿದೀವು. ತಿನ್ನಾಕಂತ್ರು ಬಾರಿ ಬೆಸ್ಟ್ ಅನಿಸ್ತಾವು, ಬಾಯಾಗಿಟ್ರ ಸಾಕು ಕರಗ್ತಾವು, ಅಷ್ಟ್ ಮಸ್ತ್ ಹೆಂಗ್ ಗರಿಗರಿಯಾಗಿ ಬರ್ತಾವು. ಹೆಂಗ್ ಮಾಡೋದಂತ ಹೇಳ್ತನು. ಅದಕ್ಕಿಂತ ಮೊದಲು ನಿಮ್ಗ ಪ್ರಿಯಾಸ್ ಕಿಚನ್ಗೆ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಲಾರ್ದ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇಲ್ಲಿ ನೋಡ್ರಿ ಇವಾಗ ಕರ್ಚಿಕಾಯಿ ಯಾವ ರೀತಿ ಮಾಡೋದಂತ ಹೇಳ್ತನು. ಇಲ್ಲಿ ನಾವೇನೈತ್ಲ 1 ಕಪ್ ಆಗುವಷ್ಟ ಇದನ್ನ ತಗೊಂಡಿದೀವ್ರಿ. ಏನಂದ್ರ ಪುಟಾಣಿ ನಾವು ಪೇಸ್ಟ್ ಮಾಡೇ ಇಟ್ಕೊಂಡಿದ್ವಿ, ಅದನ್ನ ತಗೊಂಡಿದ್ವಿ 1 ಕಪ್ ಆಗುವಷ್ಟ. ಅದಾದ್ಮೇಲೆ ನೋಡ್ರಿ ಅದ 1 ಕಪ್ಪಿಲೆನ ಸಕ್ರಿ ಪುಡಿ ತಗೊಂಡಿದೀವ್ರಿ, ಪುಟಾಣಿ ಪುಡಿ ಮತ್ತು ಸಕ್ರಿ ಪುಡಿ. ಇಲ್ಲೇನೈತ್ಲ ಸ್ವಲ್ಪ ಏಲಕ್ಕಿ ಪುಡಿ ಮಾಡಿ ಹಾಕಿದೀವಿ ನೋಡ್ರಿ. ಅದಾದ್ಮೇಲೆ ನೋಡ್ರಿ ಅದನ್ನ ಸಣ್ಣಂಗೆ ಮತ್ತೊಮ್ಮೆ ಮಿಕ್ಸರ್ ಹಾಕೊಂಡು ಬಂದ ಇಲ್ಲೇ ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿ ಹಾಕಿದ್ವಿ. ಅದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಒಂದು ಸ್ವಲ್ಪ ಬಿಳಿ ಎಳ್ಳು ಏನೈತ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಿ, ಅದನ್ನ ಸೇರಿಸಿದೀವ್ರಿ. ಇವನ್ನೆಲ್ಲ ಏನೈತ್ಲ ಚಂದಂಗೆ ಈ ತರ ಮಿಕ್ಸ್ ಮಾಡ್ಕೋಬೇಕ್ರಿ. ನೀವು ಈ ರೀತಿ ಹೊಟ್ಟೆಗಿಂದ ಹಿಟ್ಟು ಮಾಡೋರಿದ್ರಂದ್ರೆ ನೀವೇನ್ ಮಾಡ್ರಿ, 1 ಕಪ್ ಏನೈತ್ಲ ಪುಟಾಣಿ ತಗೋರಿ, 1 ಕಪ್ ಸಕ್ರೆ ತಗೋರಿ. ನಾವೇನೈತ್ಲ ಪುಡಿ ಮಾಡಿ ಇಟ್ಕೊಂಡಿದ್ದನ್ನ ನಿಮ್ಗೆ ತೋರಿಸಿದ್ವಿ. ಇಲ್ಲಿ ನೋಡ್ರಿ ಈ ತರ ಇದನ್ನ ಚಂದಂಗೆ ಎಲ್ಲ ಮಿಕ್ಸ್ ಮಾಡಿ ತೆಗೆದ ಸೈಡ ಇಟ್ಕೊಂಡ್ಬಿಡುದ್ರಿ. ಇಲ್ಲಿ ಹಿಟ್ಟು ನಾದಾಕ ಇಲ್ಲೇ ನೀವು ಹಿಟ್ಟು ನಾದಕ್ಕಿಂತ 10 ನಿಮಿಷ ಅಡ್ವಾನ್ಸನ 10 ನಿಮಿಷದ ಮುಂಚೆನ ಒಂದು ಅರ್ಧ ಕಪ್ ಆಗುವಷ್ಟು ಏನೈತ್ಲ ಸಣ್ಣ ರವೆ ನೆನಿಸೆ ಇಡಬೇಕ್ರಿ ನೀರಾಗ. ಅದಾದ್ಮೇಲೆ ಇದಕ್ಕೆ 1 ಕಪ್ ಆಗುವಷ್ಟು ಐತ್ಲ ಮೈದಾ ಹಿಟ್ಟ ಹಾಕತ್ತೀವ್ರಿ. ಇಲ್ಲೇ ಅರ್ಧ ಕಪ್ ಟೋಟಲ್ ಆಗಿ 1.5 ಕಪ್ ಆಗುವಷ್ಟ ಮೈದಾ ಹಿಟ್ಟ ಸೇರಿಸಿದೀವ್ರಿ. ಇದಕ್ಕೆ ಇವಾಗ ಏನೈತ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇಲ್ಲೇ ಎಣ್ಣೆ ಏನೈತ್ಲ ಗಾಂಧಿ ಎಣ್ಣೆ ಬಿಸಿ ಮಾಡಿ ತಂದ ಸೇರ್ಸಾತೀವಿ ನೋಡ್ರಿ. ಏನೈತ್ಲ ರವಾ ಯಾವಾಗ ನೆನೆ ಇಡ್ಬೇಕಂದ್ರೆ ಹಿಟ್ಟ ನಾದಕ್ಕಿಂತ ಪೈಲನ ಒಂದು 10 ನಿಮಿಷ ರವಾ ಏನೈತ್ಲ ನೆನಿಬೇಕ್ರಿ. ಅರ್ಧ ಕಪ್ ಆಗುವಷ್ಟ ರವಾ ತಗೊಂಡಿದೀವಿ, ನಾವು ಸಣ್ಣ ರವೆ ತಗೊಂಡಿದೀವಿ, ಅದನ್ನ ನೆನೆಯಾಕ ಇಡ್ಬೇಕ್ರಿ. ಅದು ಪೂರ್ತಿ ನೆನೆದ್ರನ ಗರಿಗರಿಯಾಗಿ ಮಸ್ತಂಗೆ ರೆಡಿಯಾಗಿ ಬರ್ತಾವ್ರಿ ಕರ್ಚಿಕಾಯಿ. ಇಲ್ಲಿ ನೋಡ್ರಿ ಇವಾಗ ಇದನ್ನ ನಾದಾಕ ಸ್ಟಾರ್ಟ್ ಮಾಡ್ಬೇಕ್ರಿ. ಫಸ್ಟ್ ಏನೈತ್ಲ ಸ್ಪೂನ್ ತಗೊಂಡ ಎಣ್ಣೆ ಹಾಕಿರ್ತೀವಲ್ಲ ಬಿಸಿದಾಗ ಕೈ ಸುಡಬಾರ್ದು, ಅದಕ್ಕೆ ಸ್ಪೂನ್ ತಗೊಂಡ ಫಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಅದಾದ್ಮೇಲೆ ಎಷ್ಟು ಬೇಕಲ್ಲ ಅಷ್ಟಷ್ಟು ನೀರು ಹಾಕೊಂಡ ಈ ತರ ಮಾಡ್ಕೋಬೇಕು ನೋಡ್ರಿ. ಮಿಕ್ಸ್ ಚಂದಂಗೆ ಹಿಟ್ಟ ನಾದೆ ಇಟ್ಕೋಬೇಕ್ರಿ. ಇದನ್ನ ಪೂರ್ತಿ ಎಲ್ಲ ಭಾಳ ಮೆದು ನಾದಬಾರ್ದ್ರಿ, ಪೂರ ಭಾಳ ಗಟ್ಟಿನೂ ನಾದಬಾರ್ದು, ಮೀಡಿಯಂ ಒಳಗನ ನಾದೆ ಇಡ್ಬೇಕು ನೋಡ್ರಿ. ತೋರ್ಸಾತೀವಿ ಯಾವ ರೀತಿಯಾಗಿ ನಾದೀವಿ ಅಂತ ಹೇಳಿ. ಈ ರೀತಿ ನಾದೆ 10 ರಿಂದ 15 ನಿಮಿಷ ಇದನ್ನು ನೆನ್ಯಾಕ ಇಟ್ಟು ಬಿಡ್ಬೇಕ್ರಿ. ನೆನದ್ಮೇಲೆ ನೋಡ್ರಿ ಹಿಟ್ಟ ಯಾವ ರೀತಿ ಆಗೈತೆ ಅಂತ ಹೇಳಿ. ಈ ತರ ಹಿಟ್ಟಾದ್ಮೇಲೆ ಇದನ್ನು ಸ್ವಲ್ಪ ಈ ರೀತಿ ಮಿದ್ಕೊಂಡ ಈಗ ಕರ್ಚಿಕಾಯಿ ಮಾಡಕ್ಕ ಉಳ್ಳಿ ಮಾಡ್ಕೊಳತ್ತೀವಿ ನೋಡ್ರಿ. ನಾವು ಇದೇ ತರ ಕಾರ ಹುಣ್ಣಿಮೆ ಸ್ಪೆಷಲ್ ನಾವು ಪ್ರತಿಯೊಬ್ಬರು ಮನ್ಯಾಗ ಉತ್ತರ ಕರ್ನಾಟಕ ಸೈಡ್ ತಾಲಿಪಟ್ಟು ಮಾಡ್ತಾರಲ್ಲ, ಆ ತಾಲಿಪಟ್ಟು ರೆಸಿಪಿ ಅಪ್ಲೋಡ್ ಮಾಡಿದ್ವಿ, ಮಿಸ್ ಮಾಡ್ಲಾರ್ದ ಹೋಗಿ ನೋಡ್ಕೊಂಬರ್ರಿ. ಇವಾಗಂತೂ ಕಾರ ಹುಣ್ಣಿಮೆ ಸ್ಪೆಷಲ್, ಯಾಕಂದ್ರೆ ಈ ವಾರ ಕಾರ ಹುಣ್ಣಿಮೆ ಬತ್ರಿ ಇನ್ನ ಸಮೀಪ ಬತ್ತು. ಅದಕ್ಕೆ ಪ್ರತಿಯೊಬ್ಬರ ಮನ್ಯಾಗೂ ಕರ್ಚಿಕಾಯಿ, ಕೋಡ್ಬಳೆ ಮತ್ತು ಇದೇ ತರ ತಾಲಿಪಟ್ಟು ಎಲ್ಲ ಮಾಡ್ತಿರ್ತಾರು ನೋಡ್ರಿ. ಈ ತರ ಏನೈತ್ಲ ಉಳ್ಳಿ ಕಡದ್ ಇಟ್ಕೊಂಡ ಈಗ ರೌಂಡ್ ಮಾಡತ್ತೀವಿ ನೋಡ್ರಿ. ಅಷ್ಟು ಎಲ್ಲ ಇದೇ ರೀತಿ ಚಂದಂಗೆ ರೌಂಡಂಗೆ ಮಾಡೇ ಇಟ್ಕೋಬೇಕ್ರಿ, ದಂಡದು ಸೀಳ್ಬಾರ್ದು. ಇಲ್ಲೇ ಮಾಡಿ ಇಟ್ಕೊಂಡ್ತೀವಿ ಈ ರೀತಿ ನೋಡ್ರಿ. ನೆಕ್ಸ್ಟ್ ಇಲ್ಲಿ ಏನೈತ್ಲ ಕರ್ಚಿಕಾಯಿಗೆ ಹಚ್ಚಾಕ ಒಂದು ಸ್ವಲ್ಪ ಹಾಲು ತಗೊಂಡು ಅದ್ರೊಳಗೆ ಮೈದಾ ಹಿಟ್ಟು ಹಾಕಿ ಈ ತರ ಒಂದು ಸ್ವಲ್ಪ ಕಡ್ಡಿ ತಗೊಂಡು ಏನು ಮಾಡ್ಬೇಕಂದ್ರೆ ಅದನ್ನ ಚಂದಂಗೆ ಅದಕ್ಕೆ ಅತ್ತಿ ಎಳ್ಳಿ ಸುತ್ತಿ ಈ ತರ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈ ರೀತಿ ಪೂರ್ತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸೈಡ್ ಇಟ್ಟ ಈಗ ಕರ್ಚಿಕಾಯಿ ಮಾಡಕ್ಕೆ ಉಳ್ಳಿ ಲಟ್ಸಾಕತ್ತೀವಿ ನೋಡ್ರಿ. ಈ ಥರ ಎಲ್ಲಿ ಲಟ್ಸಾಕ ನಾವೇನೈತ್ಲ ಇಲ್ಲಿ ಮೈದಾ ಹಿಟ್ಟನ್ನ ಯೂಸ್ ಮಾಡಿದೀವಿ ನೋಡ್ರಿ. ಈ ಥರ ಲಟ್ಟಣಿಗೆ ತೊಗೊಂಡು ಲಟ್ಸಾಕ ಸ್ಟಾರ್ಟ್ ಮಾಡಿಬಿಡುದ್ರಿ. ಫಸ್ಟ್ ಸ್ಟಾರ್ಟಿಂಗ್ ಈ ಥರ ನೋಡ್ರಿ ಉದ್ದಕ್ಕೆ ಹಿಂಗೆ ಲಟ್ಟಿಸ್ಕೊಂಡ ಆಮೇಲೆ ಒಂದು ಸ್ವಲ್ಪ ಈ ರೀತಿ ಅಡ್ಡಾಡ ಲಟ್ಟಿಸ್ಕೋಬೇಕ್ರಿ. ಇದನ್ನ ಅಡ್ಡಾಡ ಲಟ್ಟಿಸ್ಕೊಂಡ್ ಮ್ಯಾಲ ಆಮೇಲೆ ಏನು ಮಾಡೋದಂದ್ರೆ ಮತ್ತೆ ಉದ್ದುದ್ ಮಾಡ್ಕೋದ್ರಿ. ಅಂದ್ರೆ ಈ ಕಡೆ ಅಗಲು ಆಗಬೇಕು ಮತ್ತು ಉದ್ದು ಆಗ್ಬೇಕ್ರಿ ಎಲ್ಲಿ. ಆ ರೀತಿ ಪರ್ಫೆಕ್ಟ್ ಒಳಗೆ ಎಲ್ಲಿ ಮಾಡ್ಕೊಂಡ್ರಂದ್ರೆ ಕರ್ಚಿಕಾಯಿ ಒಳಗಿಂದ ಹೂರ್ನ ಹೊರಗೆ ಬರಂಗಿಲ್ಲ, ಏನಿಲ್ಲ, ಬಾರಿ ಬೆಸ್ಟ್ ಹೆಂಗೆ ಕರ್ಚಿಕಾಯಿ ರೆಡಿಯಾಗೇ ಬರ್ತಾವು. ಎಣ್ಣೆಗೆ ಬಿಟ್ರೆ ಸಾಕು ಮಸ್ತ್ ಹೆಂಗೆ ಉಬ್ಬಿನೂ ಬರ್ತಾವು, ಗರಿಗರಿಯಾಗಿನೂ ರೆಡಿಯಾಗೆ ಬರ್ತಾವೆ ನೋಡ್ರಿ. ಈ ಥರ ಲಟ್ಟಿಸ್ಕೋಬೇಕು ನೋಡ್ರಿ. ನೋಡ್ರಿ ಈ ಥರ ಪೂರ್ತಿ ಎಲ್ಲ ಚಂದಂಗೆ ಲಟ್ಟಿಸ್ಕೊಂಡ್ಬಿಡುದ್ರಿ. ಇದೇ ಥರ ಇನ್ನೂ ಹಲವಾರು ರೆಸಿಪಿಗಳನ್ನ ನಮ್ಮ ಪ್ರಿಯಾಸ್ ಕಿಚನ್ ಚಾನಲ್ ಒಳಗೆ ಹಾಕಿದ್ದೀವಿ. ಮಿಸ್ ಮಾಡಲಾರ್ದ ರೆಸಿಪಿಗಳನ್ನ ನೋಡ್ಕೊತಾ ಇರ್ರಿ, ಯಾಕಂದ್ರೆ ಪ್ರತಿಯೊಬ್ಬರಿಗೆ ಯೂಸ್ಫುಲ್ ಆಗುವಂಥ ರೆಸಿಪಿಗಳನ್ನ ನಾವು ತೋರಿಸಿದೀವಿ. ಇಲ್ಲೇ ನೋಡ್ರಿ ಇವಾಗ ರೆಡಿ ಆಯ್ತು ನೋಡ್ರಿ. ಒಂದು ಎಲೆ ಲಟ್ಸಿದ್ವಿ, ಅದ ಸೇಪ್ ಒಳಗನ ಇನ್ನೊಂದು ಎಲೆ ಲಟ್ಸಾತೀವ್ರಿ. ಈ ಥರ ಕರ್ಚಿಕಾಯಿ ಅಂತೂ ಸಿಟಿ ಸೈಡ್ಕಿಂತ ನಮ್ಮ ಉತ್ತರ ಕರ್ನಾಟಕ ಸೈಡ್ ಪ್ರತಿಯೊಬ್ಬರು ಐತ್ಲ ಕಾರ ಹುಣ್ಣಿಮೆ ದಿನ ಮಾಡೇ ಮಾಡ್ತಾರೆ. ಬಸವಣ್ಣನದು ತೊಗೊಂಡಿರ್ತಾರೆ, ಮಣ್ಣಿನ ಬಸವಣ್ಣನದು. ಅವಾಗ ನೈವೇದ್ಯಕ್ಕೆ ಅಂತ ಹೇಳಿ ಕಂಪಲ್ಸರಿ ಏನೈತ್ಲ ಈ ಥರ ಏನೈತಿ ಕರ್ಚಿಕಾಯಿ, ಕೋಡ್ಬಳೆ
ಈ ರೀತಿ ಪ್ರತಿಯೊಂದು ಎಲ್ಲ ರೆಸಿಪಿಗಳನ್ನ ಮಾಡೇ ಮಾಡ್ತಾರೆ. ಸ್ವೀಟ್ ಕೋಡ್ಬಳೆ ಮಾಡ್ತಾರೋ, ಖಾರದ ಕೋಡ್ಬಳೆ ಮಾಡ್ತಾರೋ, ಪ್ರತಿಯೊಂದು ಮಾಡ್ತಾರೆ ನೋಡ್ರಿ. ಇದೇ ಥರ ಕರ್ಚಿಕಾಯಿನೂ ಮಾಡ್ತಾರೋ, ಅದನ್ನ ಇವತ್ತು ನಾವು ನಿಮಗೆ ಮಾಡೇ ತೋರಿಸಿದೀವಿ ನೋಡ್ರಿ. ಈ ಥರ ಲಟ್ಟಿಸ್ಕೋಬೇಕು ನೋಡ್ರಿ ಪೂರ್ತಿ ಎಲ್ಲ ಚೆಂದಂಗೆ. ಎಲ್ಲಿ ಫಸ್ಟ್ ಒಂದು ಏನು ಲಟ್ಟಿಸ್ಕೊಂಡಿವಲ್ಲ ಅದ ಸೈಜ್ ಒಳಗನ ಎಲ್ಲಾನು ಒಂದೇ ಸೈಜ್ ಒಳಗನ ಚೆಂದಂಗೆ ಲಟ್ಟಿಸ್ಕೋಬೇಕ್ರಿ. ಹಿಟ್ಟು ಎಷ್ಟು ಗಟ್ಟಿ ಇಟ್ಕೋತಿರ್ಲೆ ನೀವು ಅಷ್ಟು ನೀಟಂಗೆ ಮಸ್ತಂಗೆ ಆಗಿ ಬರ್ತಾವ್ರಿ ಕರ್ಚಿಕಾಯಿ. ಭಾಳ ಮೆದು ಹಿಂಗೆ ಚಪಾತಿ ಹಿಟ್ಟು ನಾದುವಂಗೆ ಎಲ್ಲರೂ ನಾದ್ಕೊಂಡ್ರಿ ಅಂದ್ರೆ ಕರ್ಚಿಕಾಯಿ ಗರಿ ಗರಿಯಾಗಿ ಬರಂಗಿಲ್ಲವ, ಮೆತ್ತಗನ ಆಗಿ ಬಿಡ್ತಾವೆ 1-2 ದಿನಕ್ಕೆ. ಇವು ಒಂದು 4-5 ದಿನ ಇಟ್ಟು ನೀವು ಹೆಚ್ಚ ಒಂದು 15 ದಿನ 20 ದಿನ ಇಟ್ಟು ತಿಂದ್ರು ಗರಿ ಗರಿಯಾಗಿನೇ ಇರ್ತಾವೆ. ಈಗ ಎಲೆ ಈ ರೀತಿ ಹಸ್ಕೊಂಡು ಅದನ್ನ ಮ್ಯಾಲ ಈ ರೀತಿ ತಂದ ಹಾಕ್ಬೇಕು ನೋಡ್ರಿ. ಹೂರ್ಣ ಹಾಕಿದ್ಮೇಲೆ ಇಲ್ಲಿ ಏನೈತ್ಲ ಈ ರೀತಿ ಹಾಲೊಳಗೆ ಎದ್ದೆ ಕಡ್ಡಿ ಈ ರೀತಿ ತಂದ ಅದ್ರ ಸುತ್ತಲೂ ಎಲ್ಲ ಚೆಂದಂಗೆ ಹಚ್ಕೋಬೇಕ್ರಿ. ಪ್ಯಾಕ್ ಮಾಡಕ್ಕೆ ಹಚ್ಕೊಂಡ್ಮೇಲೆ ಒಂದು ಸೈಡ್ದು ಏನಿರ್ತೈತ್ಲ ತಂದ ಈಚೆ ಕಡೆ ಸೈಡ್ ಒತ್ತೆ ಪೂರ್ತಿ ಎಲ್ಲ ಚೆಂದಂಗೆ ನೀವು ಆಮೇಲೆ ಕೈಲೇ ಒತ್ಕೊಂಡ ಪ್ಯಾಕ್ ಮಾಡ್ಕೋಬೇಕ್ರಿ. ಭಾಳ ಭಾರ ಹಾಕಿ ಒತ್ತಬಾರ್ದು, ಚೆಂದಂಗೆ ಒತ್ಕೋಬೇಕ್ರಿ. ಅಂದ್ರೆ ಸೇಮ್ ಸಮಾನ ಚೆಂದಂಗೆ ಬರ್ಬೇಕ್ರಿ. ಅದ ನೀವು ಒತ್ತೋದ್ರೊಳಗೆ ಭಾಳ ಎಲ್ರಿ ಹಿಚಿಕ್ ಒತ್ತಿದ್ರಿ ಅಂದ್ರೆ ಏನಾಕ್ಕವು ಕರ್ಚಿಕಾಯಿ ಚೆಂದ ಅನ್ನಂಗಿಲ್ರಿ. ದಂಡೆಲ್ಲ ಒಂಥರ ಬಿರುಸದಂಗೆ ಆಕ್ಕವು. ಆ ರೀತಿ ಆಗಬಾರ್ದ್ರಿ. ಈ ರೀತಿ ಚೆಂದಂಗೆ ಸಮಾಧಾನಲೇ ಒತ್ಕೋಬೇಕ್ರಿ. ಇದನ್ನು ಇಲ್ಲೇ ತೋರ್ಸಾತೀವಿ ನೋಡ್ರಿ ಯಾವ ರೀತಿ ಮಾಡಿದೀವಿ ಅಂಥೇಳಿ. ಈ ಥರ ಪೂರ್ತಿ ಎಲ್ಲ ಚೆಂದಂಗೆ ಒತ್ಕೊಂಡ ಆಮೇಲೆ ಏನೈತ್ಲ ಸ್ವಲ್ಪ ಅದು ಪ್ಯಾಕ್ ಆದಮೇಲೆ ಈ ರೀತಿ ಕೈಯಾಗ ತೊಗೊಂಡ ಒತ್ತಿದ್ರಿ ಅಂದ್ರೆ ಕರ್ಚಿಕಾಯಿ ಅಂತೂ ಒಂದು ರೆಡಿ ಆಯ್ತು ನೋಡ್ರಿ. ಈಗ ಇದೇ ಥರ ನೋಡ್ರಿ ಸೇಮ್ ಇದ ಮೆಥಡ್ ಒಳಗೆ ಇನ್ನೊಂದು ಏನು ಎಲೆ ಲಟ್ಟಿಸಿಟ್ಟಿದ್ದೀವಲ್ಲ ಆ ಎಲೆದು ಕರ್ಚಿಕಾಯಿ ತುಂಬುದ ನೆಕ್ಸ್ಟ್ ತೋರಿಸ್ತೀವಿ ನೋಡ್ರಿ. ಈ ಥರ ಈ ರೀತಿ ಲಟ್ಸೆ ಇಟ್ಟಿವಿ ನೋಡ್ರಿ. ಇಲ್ಲಿ ಇವಾಗ ಏನೈತ್ಲ ಈ ರೀತಿ ಕೈಯಾಗ ಹಾಕಿ ತುಂಬು ತೋರ್ಸಾತೀವಿ ನೋಡ್ರಿ. ಒಂದೇನೈತ್ಲ ಆ ರೀತಿ ಹೋಳಿಗೆ ಮನೆ ಮೇಲೆ ಇಟ್ಟು ತುಂಬಿದ್ವು ಅಂದ್ರೆ ಹೂರ್ಣ ಈ ರೀತಿ ತುಂಬಾಕ್ ಕರ್ಚಿಕಾಯಿ ಒಳಗಿಂದ ತುಂಬಾಕ್ ಬರಂಗಿಲ್ಲ ಅನ್ನೋರಿಗೆ ಆ ರೀತಿ ಹೋಳಿಗೆ ಮನೆ ಮೇಲೆ ಇಟ್ಟ ತುಂಬೋದ್ರಿ. ಇಲ್ಲ ನಮಗೆ ಬರ್ತೈತೆ ಅನ್ನೋರು ಏನೈತಿ ಈ ರೀತಿ ಕೈಯಾಗ ಇಟ್ಕೊಂಡು ತುಂಬೋದ್ರಿ. ಕೈಯಾಗ ಇಟ್ಕೊಂಡು ತುಂಬಿದ್ರಂದ್ರೆ ನೀವು ಬೇಗ ತುಂಬೋದ್ರಿ, ಲಘು ಆಕೈತಿ ತುಂಬುದ ನೋಡ್ರಿ. ಈ ಥರ ಇದನ್ನ ಏನೈತ್ಲ ನಾವು ಕೈಯಾಗ ಇಟ್ಕೊಂಡನ ತುಂಬಿದೀವಿ ನೋಡ್ರಿ. ಎರಡೂ ಥರ ಯೂಸ್ ಮಾಡ್ಕೊಂಡ ನೀವು ಮಾಡ್ಕೋಬೋದು. ಎರಡೂ ಏನೈತ್ಲ ಈಸಿಯಾಗಿನ ಅಕ್ಕವು. ಮತ್ತು ಫಸ್ಟ್ ಟೈಮ್ ಮೊದಲು ಸಾರಿ ಏನು ಮಾಡ್ತಿರ್ತಾರಲ್ಲ ಕರ್ಚಿಕಾಯಿ ಅಂಥವ್ರ ಹೋಳಿಗೆ ಮನೆ ಮೇಲೆ ಇಟ್ಟನ ನೀವು ತುಂಬ್ಕೋರಿ ಅಂದ್ರನ ನಿಮಗೆ ಕರೆಕ್ಟ್ ಆಕತಿ ನೋಡ್ರಿ. ಇದೇ ಥರ ಅಷ್ಟು ಎಲ್ಲ ಇಲ್ಲಿ ನೋಡ್ರಿ ತೋರ್ಸಾತೀವಿ ಯಾವ ರೀತಿಯಾಗಿ ಮಾಡಿ ಇಟ್ಟದೀವಿ ಅಂಥೇಳಿ. ಈ ಥರ ಅಷ್ಟು ಎಲ್ಲ ತುಂಬ್ಕೊಂಡ ಇಟ್ಕೊಂಡಿದ್ದೀವಿ ನೋಡ್ರಿ ನಾವು. ಇಲ್ಲಿ ನೋಡ್ರಿ ನೆಕ್ಸ್ಟ್ ಇವಾಗ ಏನೈತ್ಲ ಇಲ್ಲೇ ಕಡಾವಂಗಿ ಒಳಗೆ ಪೂರ್ತಿ ಎಲ್ಲ ಚೆಂದಂಗೆ ಹಾಕಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ ನೋಡ್ರಿ. ಎಣ್ಣೆ ಅಂತೂ ಪೂರ ಬಿಸಿ ಆಗೈತಿ. ಬಿಸಿ ಆದಮೇಲೆ ಈ ರೀತಿ ಒಂದು 2 ತಂದ ಈ ಥರ ಬಿಟ್ಕೋಬೇಕ್ರಿ ಎಣ್ಣೆಯಾಗ. ಈ ರೀತಿ ಎಣ್ಣೆಗೆ ಬಿಟ್ಕೊಂಡ್ರಿ ಅಂದ್ರೆ ಮಸ್ತಂಗೆ ಚೆಂದಂಗೆ ಏನೈತ್ಲ ಕರದ ಬರ್ತಾವ್ರಿ. ಅವೇನ ನೋಡ್ರಿ ಯಾವ ರೀತಿಯಾಗಿ ಎಣ್ಣೆಗೆ ಬಿಟ್ಕೊಡ್ಲಿ ಉಬ್ಬಾತಾವಂತ ತೋರ್ಸಾತೀವಿ ನಿಮಗೆ. ಅದ್ರ ಹೊಟ್ಟೆಗಿಂದಂತರೂ ಹೂರ್ನ ಒಳಗೆ ಹೊರಗೆ ಬರಂಗಿಲ್ಲ ಏನಿಲ್ಲ, ಭಾರಿ ಮಸ್ತಂಗೆ ಫ್ರೈ ಆಗಿ ಬರ್ತಾವೆ ನೋಡ್ರಿ. ಈ ಥರ ಎರಡೂ ಸೈಡ ಚೆಂದಂಗೆ ನೀವು ಕರ್ಕೊಂಡ್ರಿ ಅಂದ್ರೆ ಮಸ್ತಂಗೆ ಏನೈತ್ಲ ರೆಡಿ ಅದು ನೋಡ್ರಿ. ಕರ್ಚಿಕಾಯಿ ತಿನ್ನಾಕಂತರೂ 1 ತಿಂಗಳು ಅಥವಾ 1.5 ತಿಂಗಳು 2 ತಿಂಗಳು ತನಕ ಇಟ್ಕೊಂಡು ತಿಂದ್ರೂ ಭಾರಿ ಬೆಸ್ಟ್ ಉಳಿತಾವೆ. ಅವೇನು ಏನೂ ಆಗಂಗಿಲ್ಲ ರೀ, ಗರಿ ಉಳಿತಾವು, ಏನೂ ಮೆತ್ತಗಾಗಂಗಿಲ್ಲ ಏನಿಲ್ಲ. ನಾವು ಮಾಡಿದ ಮೆಥಡ್ ಒಳಗೆ ಒಂದ್ಸಲ ನೀವು ಮಾಡ್ಕೊಂಡ ನೋಡ್ರಿ. ರವೆ ಮಾತ್ರ ನೆನೆ ಇಡೋದ್ನಾಗ ಒಂದು 10-15 ನಿಮಿಷ ರವೆ ನೆನೆಸ್ಬೇಕ್ರಿ. ಹಿಟ್ಟ ನೀವು ನಾದೋತ್ನಾಗ ಇಲ್ಲ ರೆಡಿ ಅದು ನೋಡ್ರಿ. ಇಲ್ಲೇ ಇನ್ನೂ 2 ಬಿಡಾತಿದ್ವು. ಈ ರೀತಿ ಬಿಟ್ಕೋಬೇಕು ನೋಡ್ರಿ ಎಣ್ಣೆ ಒಳಗೆ. ಯಾವ ರೀತಿ ಉಬ್ಬಿ ಬರ್ತಾವ ಅಂತ ಹೇಳಿ ನಿಮ್ಗೆ ತೋರ್ಸಾತೀವಿ ನೋಡ್ರಿ. ಎರಡೂ ಸೈಡ್ ಮಸ್ತಂಗೆ ಉಬ್ಬಿ ಬರ್ತಾವು. ಈ ರೀತಿ ಉಬ್ಬಿ ಬಂದು ಅಂದ್ರೆ ಕರ್ಚಿಕಾಯಿ ಅಂತರೂ ಏನಾಗಿರ್ತಾವ ಅಂದ್ರೆ ಗರಿಯಾಗಿನ ಬಂದಿರ್ತಾವ್ರಿ ನೋಡ್ರಿ. ಎಣ್ಣೆಗೆ ಬಿಟ್ರೆ ಸಾಕು ಈ ಥರ ಮಸ್ತಂಗೆ ಉಬ್ಬಿ ಬರ್ತಾವ ನೋಡ್ರಿ. ಈ ಥರ ಒಮ್ಮೆ ಕರ್ಚಿಕಾಯಿ ಏನೈತ್ಲ ನೀವು ಈ ಸಲದ ಖಾರ ಹುಣ್ಣಿಮೆಗೆ ಟ್ರೈ ಮಾಡ್ಕೊಂಡ ನೋಡ್ರಿ. ಮತ್ತು ನೀವು ಯಾವ ರೀತಿ ಮಾಡ್ತೀರಿ ಅನ್ನೋದು ನಮಗೂ ಕಮೆಂಟ್ ಒಳಗೆ ತಿಳಿಸ್ರಿ. ಒಂದು ಸರ್ತಿ ನಾವು ಏನೈತ್ಲ ನಿಮ್ಮ ವಿಧಾನದೊಳಗೂ ಟ್ರೈ ಮಾಡಿ ನೋಡ್ತೀವಿ. ಅದೇ ರೀತಿ ನಿಮ್ಮ ಸೈಡ ಖಾರ ಹುಣ್ಣಿಮೆಗೆ ಮತ್ತು ಯಾವ್ಯಾವ ಥರ ತಿಂಡಿಗಳು ಮಾಡ್ತಾರೆ ಅನ್ನೋದು ನಮ್ಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಅವನ್ನೆಲ್ಲ ನಿಮಗೆ ಮಾಡಿ ನಾವು ತೋರಿಸ್ತೀವಿ ನೋಡ್ರಿ. ಇವು 2 ಕರ್ಚಿಕಾಯಿ ರೆಡಿ ಆದವು ನೋಡ್ರಿ. ಕರ್ಚಿಕಾಯಿ ಒಳಗೆ ಯಾವ ರೀತಿ ಪಳ್ಳಂಗೆ ಆಗಿ ಬಂದಾವಂತ ಹೇಳಿ ಇಲ್ಲೇ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತೇನೆ ನೋಡ್ರಿ. ಇಲ್ಲೇ ಒಳಗಂತರೂ ಭಾರಿ ಮಸ್ತ್ ಹಿಂಗೆ ಗರಿಯಾಗಿ ಬರೋದಲ್ಲ, ಅದ್ರೊಳಗೂ ಭಾರಿ ಬೆಸ್ಟ್ ಹಂಗೆ ಪಳ್ಳಂಗೆ ಹಾಗೆ ಬಂದಾವು ನೋಡ್ರಿ. ಇಲ್ಲೇ ತೋರ್ಸಾತೀವಿ ನೋಡ್ರಿ. ಈ ರೀತಿ ಮಸ್ತಂಗೆ ಆಗಿ ಬಂದಾವು ನೋಡ್ರಿ. ಬೇಂದು ಬಂದವು ಯಾವ ರೀತಿ ಲೇಯರ್ ಆಗಿ ಬಂದಾವ ಅಂಥೇಳಿ ತೋರ್ಸಾತೀವಿ ನೋಡ್ರಿ. ಇವತ್ತು ನಾವು ಮಾಡಿದಂಥ ಈ ಕರ್ಚಿಕಾಯಿ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅನ್ಕೋತನ್ರಿ. ಇಷ್ಟ ಆಗಿದ್ರೆ ಮಿಸ್ ಮಾಡಲಾರ್ದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ನ. ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೂ ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ.